ಕಾರ್ತಿಕ್ ಅವರಿಗೆ ಎಲ್ಲೋ ಒಂದ್ ಕಡೆ ಇನ್ಸೆಕ್ಯೂರಿಟಿ ಡೆಫಿನೆಟ್ ಆಗಿತ್ತು ಅಂತ ಫಸ್ಟ್ ಇಂದ ನೋಡ್ತಾ ಬಂದಿದ್ದೀನಿ. ಹೊರಗಾಕೋದಕ್ಕೇನೆ ಮಾಡಿದಂತ ಒಂದು ನಾಮಿನೇಷನ್ ಅಂತ ಅನಿಸ್ತು. ಕೊನೆವರೆಗೂ ನಾನು ಯಾವಾಗ ಆ ಟಾಸ್ಕ್ ಆಟ ಆಡಿ ಹೊರಗಡೆ ಬಂದೆ ಅಲ್ಲಿವರೆಗೂ ಅದನ್ನು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೇ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ತುಕಾಲಿ ಅವರು ಆ ಒಂದು ಪದಗಳನ್ನ ಅಥವಾ ಕೆನ್ಕೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ನನ್ನ ಒಂದು ಜರ್ನಿ ಇನ್ನಷ್ಟು ಈಸಿ ಆಗ್ತಿತ್ತು ಅಂತ ಅನ್ಸುತ್ತೆ. ಸೊ 9ರಲ್ಲಿ 4 ಜನ ನಿಮ್ಮನ್ನು ನಾಮಿನೇಟ್ ಮಾಡಿದಾಗ ನಿಮಗೆ ಇದಾಗಿದೆ, ಬೇಜಾರು ಆಗಿದೆ, ಯಾಕೆಲ್ಲ ನನ್ನ ಮೇಲೆ ಮುಗಿ ಬಿದ್ದಿದ್ದಾರೆ ಎಲ್ಲರೂ ಅಂತ? ಹೌದು, ನಾಮಿನೇಷನ್ ಅಂತ ಬಂದಾಗ ಹೌದು 4 ಜನ ನನ್ನ ನಾಮಿನೇಟ್ ಮಾಡಿದ್ದಾರೆ 9ರಲ್ಲಿ. ಹೌದು, ಕರೆಕ್ಟ್. ಸೊ ಹೌದು, ನನಗೆ ತನೀಶ್ ಅವ್ರದ್ದು ಓಕೆ, ಯಾಕೋ ಆ ಒಂದು ಅದಕ್ಕಿಂತ ಒಂದಿನ ಮುಂಚೆ ನಾನು ತನೀಶ್ ಅವ್ರಿಗೆ ಉಸುರುವಳ್ಳಿ ಅಂತ ಹೇಳಿದ್ದೆ. ಅವರ ಆಕ್ಟಿವಿಟಿ ಬಗ್ಗೆ ಅಷ್ಟೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಲೂ ಹೇಳಿದ್ದೆ. ಅವ್ರು ನನ್ನ ಮೇಲೆ ಡಾಮಿನೇಟಿಂಗ್ ಮಾಡುವ ರೀತಿ ಕೂಡ ಸರಿ ಇಲ್ಲ ಅಂತಲೂ ಹೇಳಿದ್ದೆ. ಸೊ ಅವರ ಒಂದು ನಾಮಿನೇಷನ್ ಅಲ್ಲಿ ಕೊಟ್ಟಂತ ರೀಸನ್ ಓಕೆ ಅಂತ ಅನಿಸ್ತು. ಯಾಕಂದ್ರೆ ಅವರಿಗೆ ಒಂದು ನನ್ನ ಮೇಲೆ ಒಂದು ಆ ಒಂದು ಕೋಪನೂ ಇತ್ತು, ಆ ಒಂದು ಹಿಂದೆ ಕೊಡುವಂತ ಒಂದು ಅವ್ರಿಗೆ ಅಪರ್ಚುನಿಟಿ ಸಿಕ್ತು ಅಂತಲೂ ಅನ್ಸುತ್ತೆ. ಸೊ ಇಟ್ಸ್ ಓಕೆ, ಗೇಮ್ ಅಲ್ಲಿ ಹಂಗೆ ಕೊಡೋ ಒಂದು ಅಪರ್ಚುನಿಟಿ ಸಿಕ್ಕಿದ್ರೆ. ಬಟ್ ನನಗೆ ಅಲ್ಲಿ ಸ್ವಲ್ಪ ಸಿರಿ ಮ್ಯಾಮ್ಗೆ ಇನ್ನೊಂದು ಏನಂದ್ರೆ ಓಕೆ, ಈಗ ಈ ಪಾಯಿಂಟ್ ಅಲ್ಲಿ ನಾನು ಅವಿನಾಶ್ನ ನಾಮಿನೇಟ್ ಮಾಡಿಲ್ಲ ಅಂದ್ರೆ ಅವಿನಾಶ್ ಗೇಮ್ ಅಲ್ಲಿ ಉಳ್ಕೋತಾನೆ. ಯಾಕಂದ್ರೆ ಆ ಬಾಟಮ್ 3 ಅಲ್ಲಿ ಅವ್ರಿಗೆ ಗೊತ್ತಿತ್ತು, ಯಾಕಂದ್ರೆ ಇನ್ನು 3 ಜನರು ಯಾರು ನಾಮಿನೇಟ್ ಆಗ್ತಾರೆ, ಸಂಗೀತ, ಪ್ರತಾಪ್ ಮತ್ತೆ ವರ್ತೂರ್ ಅವರು ಸೇವ್ ಆಗ್ತಾ ಬಂದಿರುವಂತ ಕಂಟೆಂಡರ್ಸ್. ಯಾವಾಗ್ಲೂ ಅವ್ರಿಗೆ ಜನರು ತುಂಬಾನೇ ವೋಟ್ ಮಾಡ್ತಾ ಇದ್ದಾರೆ. 50 ಡೇಸ್ ಇಂದ ಒಂದು ಟಾಪ್ ಲೆವೆಲ್ ಇಟ್ಟವ್ರನ್ನ ಕಷ್ಟ ಆಗತ್ತೆ ಅಂತ. ಸೊ ಈ ಬಾಟಮ್ ಲೈನ್ ಅಲ್ಲಿ ನನ್ನ ಕಾಂಪಿಟೇಷನ್ ಗೆ ಅವಿನಾಶ್ ಅಂತ ಅವ್ರು ನನ್ನ ಇದ್ ಮಾಡ್ತಾರೆ. ಸೊ ಅದು ನನ್ಗೆ ತುಂಬಾ ಫೇರ್ ಅನ್ಸಿಲ್ಲ. ಅದು ಹಾಗಾದ್ರೆ ರೀಸನ್ಸ್ ಫೇರ್ ಅನ್ಸಿಲ್ಲ ಅವ್ರು ಹೇಳಿದ್ದು. ಬಟ್ ಏನ್ ಮಾಡಕ್ಕಾಗಲ್ಲ. ಬಟ್ ನನಗೆ ಕಾರ್ತಿಕ್ ಅವರ ಒಂದು ರೀಸನ್ ಮತ್ತೆ ಅವರ ಒಂದು ಅಲ್ಲಿ ಮಾಡಿದಂತ ನಾಮಿನೇಷನ್ ತುಂಬಾನೇ ಐ ಥಿಂಕ್ ಒಂದು ಕೋಪ ಕೂಡ ಬರ್ತಾ ಇತ್ತು, ಒಂದು ನೋವು ಕೂಡ ತಂದಂತ ಇದು. ಯಾಕಂದ್ರೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಲ್ಲಿ ಹೋಗೋದಾದ್ರೆ ಅವ್ರು ನನ್ನ ಒಳಗಡೆಯಿಂದ ಅಪ್ರಿಶಿಯೇಟ್ ಮಾಡ್ತಾರೆ, ನನ್ನ ವರ್ಕ್ ಪ್ಲಸ್ ಚೆನ್ನಾಗೇ ಇದ್ರು. ಬಟ್ ಇಲ್ಲಿ ಗೇಮ್ ಇಂದ ಹೊರಗಡೆ ಹಾಕುವಂತ ಒಂದು ಪರಿಸ್ಥಿತಿ ಬಂದಾಗ ನನಗೆ ಇನ್ನ ಗೇಮ್ನೇ ತಿಳ್ಕೊಂಡಿಲ್ಲ, ಓವರ್ ಆಲ್ ಮನೆಯಲ್ಲಿ ಅವರು ಇನ್ನ ಕನ್ಫ್ಯೂಸ್ ಇದ್ದಾರೆ ಅಂತ ಹೇಳಿದ್ದು ನನಗೆ ತುಂಬಾನೇ. ಯಾಕಂದ್ರೆ ಆ ಪಾಯಿಂಟ್ ಅಲ್ಲಿ ನಾನು ಆಲ್ಮೋಸ್ಟ್ ಐ ಥಿಂಕ್ ನನ್ನನ್ನು ತಿಳಿದುಕೊಂಡು ಚೆನ್ನಾಗಿ ಹೋಗ್ತಾ ಇದ್ದೆ. ಸೊ ನನ್ಗನ್ಸ್ತು ಫೇರ್ ಅಲ್ಲ. ಪ್ಲಸ್ ಕಾರ್ತಿಕ್ ಅವರಿಗೆ ಎಲ್ಲೋ ಒಂದ್ ಕಡೆ ಇನ್ಸೆಕ್ಯೂರಿಟಿ ಡೆಫಿನೆಟ್ ಆಗಿತ್ತು ಅಂತ ಫಸ್ಟ್ ಇಂದ ನೋಡ್ತಾ ಬಂದಿದ್ದೀನಿ. ಈ ವಿಚಾರದಲ್ಲಿ ಇನ್ಸೆಕ್ಯೂರಿಟಿ ಇತ್ತು, ಅದಕ್ಕೋಸ್ಕರ ನನ್ನ ನಾಮಿನೇಟ್ ಮಾಡಿದ್ರು ಅಂತ. ಸೊ ಇನ್ನೊಂದು ನಮ್ರತಾ ಯೂಶಲಿ ನನ್ನ ನಾಮಿನೇಟ್ ಮಾಡ್ತಾ ಇದ್ರು. ಸೊ ಅಟ್ಲೀಸ್ಟ್ ಆ ಪಾಯಿಂಟ್ ಅಲ್ಲಿ ಅವರು, ಅದಕ್ಕಿಂತ ಮುಂಚೆ ನಾನು ಅವ್ರ ಹತ್ರ ಮಾತಾಡಿದ್ದೆ, ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಅವರು ಈ ಪಾಯಿಂಟ್ ಅಲ್ಲಿ ನಾಮಿನೇಷನ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಅವರು ಆಲ್ಮೋಸ್ಟ್ ಅದೇ ವೈಲ್ಡ್ ಕಾರ್ಡ್ ಎಂಟ್ರಿಗಲ್ಲ, ಬಟ್ ಬೇರೆ ಇನ್ನ ಕ್ಲಾರಿಟಿ ಇಲ್ಲ ಏನೋ ಹೇಳೋದಕ್ಕೆ ಮಾಡಿದ್ರು. ಫೇರ್ ಅನ್ಸಿಲ್ಲ, ತುಂಬಾನೇ ಹೊರಗಾಕೋದಕ್ಕೇನೆ ಮಾಡಿದಂತ ಒಂದು ನಾಮಿನೇಷನ್ ಅಂತ ಅನಿಸ್ತು. 2 ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇದ್ದವ್ರು ನೀವು. ಆ ಅನುಭವದ ಬಗ್ಗೆ ಮಾತಾಡೋದಾದ್ರೆ ಇದ್ರ ನಡುವೆ ಕುದುರೆ ಜಿಂಕೆ ಮಾವತ ಅಂತೆಲ್ಲ ಟ್ಯಾಗ್ ಮಾಡಕ್ಕೆ ನೋಡಿದ್ರೆ ನಮ್ಮನ್ನ. ಸೊ ಏನು ಹೇಳಕ್ ಇಷ್ಟಪಡ್ತೀನಿ? 2 ವಾರನು, ಫಸ್ಟ್ ವಾರ ಮತ್ತೆ ಸೆಕೆಂಡ್ ವಾರನು ಕ್ಯಾಪ್ಟನ್ಸಿ ಟಾಸ್ಕ್ ನ ಆಡಿದ್ದೀನಿ. ಸೊ ಫಸ್ಟ್ ವೀಕಲ್ಲೇ ಬಂದ್ಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಷ್ಟು ಈಸಿ ಅಲ್ಲ. ಸೊ ಆ ಕ್ಯಾಪ್ಟನ್ಸಿ ಟಾಸ್ಕ್ ಮುಂದೆ ಹೋಗೋದಕ್ಕೆ ನಂಗೆ ಅವರು ಬಿಡಲ್ಲ, ಹೇಳ್ತಾರೆ. ಒಬ್ರೊಬ್ರನ್ನ ಕ್ಯಾಪ್ಟನ್ಸಿ ಚಾಯ್ಸ್ ಅಲ್ಲಿ ಅಂತ ಬಂದಾಗ, ಕ್ಯಾಪ್ಟನ್ಸಿ ಎಲಿಜಿಬಿಲಿಟಿ ಅಂತ ಬಂದಾಗ ನನಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ, ಅವ್ರಿಗೆ ಇಷ್ಟು ಬೇಗ ಸಿಗ್ಬಾರ್ದು ಅಂತ ಹೇಳ್ತಾರೆ. ಬಟ್ ನನಗೆ ಫಸ್ಟ್ ವೀಕಲ್ಲಿ ಇದ್ದಿದ್ದು ಇಷ್ಟೇ, ನಾನು ಇವಾಗ ವೈಲ್ಡ್ ಕಾರ್ಡ್ ಆಗಿ ಬಂದಿದ್ದೀನಿ. ಇಲ್ಲಿ ಆನೆ ಅದು ಇದು ಎಲ್ಲಾನು ಇದೆ, ನರಿ ಸಿಂಹ ಎಲ್ಲಾನು ಇದೆ. ಬಟ್ ಫಸ್ಟ್ಗೆ ನಾನು ನನ್ನ ಏನು ಚಾಪ್ ಏನಿದೆ ಅದನ್ನ ನಾನು ಅಲ್ಲಿ ಅಥಾರಿಟಿನ ಅಲ್ಲಿ ಹಾಕಿದ್ರೆ, ನನಗೆ ಒಂದು ಇಮ್ಯುನಿಟಿ ಸಿಕ್ಕಿದ್ರೆ ನೆಕ್ಸ್ಟ್ ವೀಕ್ ನಾನು ಏನು ಅಂತ ನಾನು ತೋರಿಸ್ಕೋಬಹುದು. ಯಾಕಂದ್ರೆ ನನ್ಗೆ ಗೊತ್ತು ನನ್ನ ಅಲ್ಲೇ ಟಾರ್ಗೆಟ್ ಮಾಡ್ತಾರಂತ. ಸೊ ಅದಕ್ಕೋಸ್ಕರ ಕ್ಯಾಪ್ಟನ್ಸಿ ಟಾಸ್ಕ್ ತುಂಬಾನೇ ಶ್ರದ್ಧೆಯಿಂದ, ತುಂಬಾನೇ ಒಂದು ಐ ಥಿಂಕ್ ಅಗ್ರೆಸಿವ್ ಆಗಿ ಮುನ್ನುಗ್ತಾ ಇದ್ದೆ ಆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಫಸ್ಟ್ ವೀಕಲ್ಲಿ. ಅಲ್ಲಿ ನನ್ನನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಎಲಿಮಿನೇಟ್ ಮಾಡಿದ್ರು. ಬಟ್ ಸೆಕೆಂಡ್ ವೀಕ್ ನನಗೆ ಐ ಥಿಂಕ್ ಅದು ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆಲ್ಮೋಸ್ಟ್ ಒಂದು ನನಗೆ ಐ ಥಿಂಕ್ ನಾನು ಆ ಆಪರ್ಚುನಿಟಿನ ಮಿಸ್ ಮಾಡಿದೆ ಅಂತ ಅನಿಸ್ತು ನನಗೆ. ಸೆಕೆಂಡ್ ವೀಕಲ್ಲಿ 4 ಜನ ಇದು, ನಾನು ವರ್ತೂರು
ಐ ಥಿಂಕ್ ಮೈಕಲ್ ಮತ್ತೆ ಸಿರಿ ಮ್ಯಾಮ್. ಸೊ ಅಲ್ಲಿ ಒಂದು ಒಳ್ಳೆ ಅಪರ್ಚುನಿಟಿ ಇದ್ದಿದ್ದು, ಅಲ್ಲಿ ಕ್ಯಾಪ್ಟನ್ಸಿ ವಿನ್ ಆಗಿದ್ರೆ ಒಂದು ಸ್ವಲ್ಪ ಗೇಮ್ಸ್ ತುಂಬಾನೇ ಡಿಫ್ರೆಂಟ್ ಆಗ್ತಾ ಇರೋದು. ಸೊ ಅಲ್ಲಿ 13 ನಿಮಿಷನ ಕೌಂಟ್ ಮಾಡೋದು ಸ್ವಲ್ಪ ಎಡು ಬಿಟ್ರೆ ಅಂತ ಅನ್ಸುತ್ತೆ, ಯಾಕಂದ್ರೆ ಸ್ವಲ್ಪ ಈಸಿಯಾಗಿ ತಗೊಂಡೆ. ಬಟ್ ನನ್ಗೆ 3ನೇ ವಾರನೂ ಐ ಥಿಂಕ್ 3ನೇ ವಾರ ಕ್ಯಾಪ್ಟನ್ಸಿ ಟಾಸ್ಕೇ ಇರಲಿಲ್ಲ, ಅಲ್ಲಿ ಕ್ಯಾಪ್ಟನ್ಸಿ ಇದನ್ನೇ ರೂಮೇ ಲಾಕ್ ಆಗಿ ಹೋಗ್ಬಿಡ್ತು. ಬಟ್ 4th ವೀಕ್ ಹೇಗೇನು ಕ್ಯಾಪ್ಟನ್ಸಿ ಅಂತ ಏನು ಬಂತು, ಸೊ ನನ್ನ ಕ್ಯಾಪ್ಟನ್ಸಿ ಅನ್ನೋದು ತುಂಬಾ ಹೆಮ್ಮೆ ವಿಚಾರ, ಅಲ್ಲಿ ಕೂಡ ಹೇಳಿದ್ದೀನಿ. ಸೊ ಇಲ್ಲಿ ವಿನ್ ಆಗ್ಲೇಬೇಕು ಅನ್ನೋ ಒಂದು ರೀತಿಲಿ ಹೋಗ್ಬೇಕಾದ್ರೆ ಫುಲ್ ಗೇಮ್ ಚೇಂಜ್ ಆಗೋಗ್ಬಿಡ್ತು. ಆ ಪಾಯಿಂಟ್ಸ್ ಮತ್ತು ಮಾಲಕರ ಏನು ಇದು ಬಂತು, ಅಲ್ಲಿ ಫುಲ್ ಗೇಮೇ ಚೇಂಜ್ ಆಗೋಗ್ಬಿಡ್ತು. ನನ್ನ ಪಾಯಿಂಟ್ಸ್ ಅಂತ ಏನು ಬರೆದ್ರೆ ನನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಇಂದಾನೆ ಔಟ್ ಮಾಡಿಬಿಡ್ತಾರೆ ನನ್ನ ಜೊತೆಗೆ ಮೈಕಲ್ ಔಟ್ ಆಗೋಗ್ಬಿಡ್ತಾರೆ. ಬಟ್ ಬೇರೆಯವ್ರದ್ದು ಬಿಟ್ರೆ ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಯಾಕೆ ಆಡಬೇಕು ಅಂತ ನನ್ನಷ್ಟು ಕನ್ವಿನ್ಸ್ ಮಾಡಿದಷ್ಟು ಇಬ್ರು ಮಾಲಕರಿಗೆ ಯಾರು ಮಾಡಿರಲ್ಲ. ಆ ಲೆವೆಲ್ಗೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ಖರೀದಿ ಮಾಡಬೇಕಾದ್ರೂ ಮತ್ತೆ ಇನ್ನೊಂದು ಪಾಯಿಂಟ್ಸ್ ಕೊಡ್ಬೇಕಾದ್ರೂ. ಬಟ್ ಎಲ್ಲೋ ಒಂದ್ ಕಡೆ ಅವರು ಇದನ್ನೆಲ್ಲ ನಾನು ಹೊರಗಡೆ ಬರಬೇಕಾದ್ರೆ ಬೈ ಚಾನ್ಸ್ ನಾನು ಹೊರಗಡೆ ಹೋದ್ರೆ ನಾವೆಲ್ಲೋ ತಪ್ಪು ಮಾಡಿದೀವಿ ಅನ್ನೋ ರೀತಿಯಲ್ಲಿ ಸಂಗೀತನೂ ನನಗೆ ಹೇಳಿದ್ರು, ಅವನು ಯಾಕೆ ಇಷ್ಟು ಕ್ಯಾಪ್ಟನ್ಸಿ ಟಾಸ್ಕ್ ವಿನ್ ಆಗ್ಬೇಕು ಅಂತ ಇಷ್ಟೊಂದು ಹೇಳ್ತಾ ಇದ್ದ ಅಂತ. ಈವನ್ ತನಿಷಾ ಮುಖದಲ್ಲಿ ಅದನ್ನ ನೋಡಿದೆ ನಾನು. ಸೊ ವೈಲ್ಡ್ ಕಾರ್ಡ್ ಹೋಗಿದ್ದಕ್ಕೆ ನನಗೆ ಕೆಲವೊಂದು ತುಂಬಾನೇ ಚಾಲೆಂಜಸ್, ವೆರಿ ಹೈ ಚಾಲೆಂಜಸ್ ಬಂತು ಅಂತ ಹೇಳ್ಬೋದು. ಇದೇ ಸಮಯದಲ್ಲಿ ತುಕಾಲಿ ಸಂತು ಕೂಡ ನಿಮ್ಮನ್ನ ಕೆಣ್ಕೋಕ್ ಬಂದ್ರು, ಮಾವುತ ಅಲ್ಲ ಸೆಳೆತ ಅಂತ. ನೀವು ಕೂಡ ಅದಕ್ಕೆ ಒಂದು ಖಡಕ್ ಆಗಿರೋ ಒಂದು ಉತ್ತರ ಕೂಡ ಕೊಟ್ಟಿದ್ರಿ. ಸೊ ತುಕಾಲಿ ಸಂತೂರ್ ಬಗ್ಗೆ ತುಕಾಲಿ ಸಂತೋಷ್ ಅವರು ಆಕ್ಚುಲಿ ಆಸ್ ಅ ಫ್ರೆಂಡ್, ಒಂದು ಎಂಟರ್ಟೈನರ್ ಅಂತ ಬಂದಾಗ, ಮನೆಯಲ್ಲಿ ಒಂದು ಕಾಮಿಡಿ ಅಂತ ಒಂದು ಅಥವಾ ಒಂದು ರಿಲ್ಯಾಕ್ಸಿಂಗ್ ಮೊಮೆಂಟ್ ಅಂತ ಬಂದಾಗ ಅವರು ಸೂಪರ್ ಆಗಿದ್ದಾರೆ. ಅವ್ರದ್ದು ಒಂದು ಕಾಮಿಡಿ ಸೆನ್ಸ್ ಆಗಲಿ, ಟೈಮಿಂಗ್ ಆಗಲಿ ಅಮೇಝಿಂಗ್ ಇದೆ. ಬಟ್ ಹೌದು, ಕೆಲವೊಂದು ಕಡೆ ಅವರು ಆಡೋ ಮಾತು, ಈಗ ಒಬ್ಬರನ್ನ ಒಂದು ನೇಮಲ್ಲಿ ಟ್ಯಾಗ್ ಮಾಡಿರ್ತೀವಿ, ಅದನ್ನ ನಾವು ಓಕೆ ಫನ್ಗೆ ಇಲ್ಲಿ ಏನೋ ಇದು ಮಾತಾಡ್ತೀವಿ, ಬಟ್ ಅದನ್ನೇ ಹಿಡ್ಕೊಂಡು ಪದೇ ಪದೇ ಒಬ್ಬರ ಓವರ್ ಆಲ್ ಏನು ಒಂದು ಓವರ್ ಆಲ್ ಸ್ಟ್ರೆಂತ್ನೇ ಏನಿಲ್ಲ ಮಾವುತ, ಏನಿಲ್ಲ ಮಾವುತ ಮೇವಾಕ್ ಬಂದಿದ್ದಾನೆ ಮಾವುತ ಅಂತ ಹೇಳ್ಬಿಟ್ಟು ಪದೇ ಪದೇ ಹೇಳೋದು, ಕೆನ್ಕೋದು ತಪ್ಪು ಅಂತ ಅನಿಸ್ತು. ಅದಕ್ಕೋಸ್ಕರ ಅವ್ರಿಗೆ ಪದೇ ಪದೇ ಹೇಳಿದ್ದೀನಿ, ಎಲ್ಲ ರೀತಿಲಿ ಹೇಳಿದ್ದೀನಿ. ಒಂದೆರಡು ಸಲ ಖಡಕ್ಕಾಗೂ ಹೇಳಿದ್ದೆ. ಬಟ್ ಅವರು ಐ ಥಿಂಕ್ ಕೊನೆವರೆಗೂ ನಾನು ಯಾವಾಗ ಟಾಸ್ಕ್ ಆಟ ಆಡಿ ಹೊರಗಡೆ ಬಂದೆ ಅಲ್ಲಿವರೆಗೂ ಅದನ್ನು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೇ ಇಲ್ಲ. ಯಾಕಂದ್ರೆ ನಾನು ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ದೆ, ಯಾಕೆ ಇಷ್ಟು ದಿನ ನಾನು ಟಾಸ್ಕ್ ಆಡಬೇಕಾದ್ರೆ ಅವ್ರಿಗೆ ಹೇಳ್ತಾ ಇದ್ದೆ, ತುಕಾಲಿ ಅವರಿಗೆ, ನೋಡಿ ಎಲ್ಲದಕ್ಕೊಂದು ಟೈಮ್ ಇದೆ. ನಾನು ಇಲ್ಲಿ ಬಂದಿದ್ದು ಅವ್ರು ಯಾವತ್ತೂ ಹೇಳೋರು, ನೀನು ಬಂದಿದ್ದು ಜಸ್ಟ್ ನೀನು ಮಾವುತ ಅಂದರೆ ಆನ್ ಎಗೇನ್ಸ್ಟೇ ಆಡ್ಬೇಕು, ಇಲ್ಲಾಂದ್ರೆ ವ್ಯಾಲ್ಯೂ ಇಲ್ಲ ಅಂತ. ಸೊ ಅದನ್ನ ನಾನು ಆಟ ಆಡಿದ್ದು ಬಟ್ಟೆ ಒಗೆಯೋ ಟಾಸ್ಕ್ ಅಲ್ಲಿ ಆಟ ಆಡಿದ ನಂತರ ಬಂದು ಅವ್ರಿಗೆ ಹೇಳಿದೆ, ಏನೋ ಹೇಳ್ತಾ ಇದ್ರಲ್ಲ ಮಾವುತ ಅದು ಇದು ಅಂತ. ನಾನು ಈ ಮೊಮೆಂಟ್ಗೋಸ್ಕರ ನಾನು ಕಾಯ್ತಾ ಇದ್ದಿದ್ದು. ಇವತ್ತು ಮಾವುತ ಆಗಿ ಆನೆನೂ ಪಲ್ಕಿಸಿದ್ದೀನಿ, ಜಿಂಕೆ ಅಂತ ಹೇಳಿದಂತ ಆ ಹೀರೋ ಇದಾರಲ್ಲ ಅವ್ರನ್ನು ಅಲ್ಲೇ ಕೂತ್ಕೊಳ್ಸಿದ್ದೀನಿ, ನೀವು ಏನು ಅಂತೀರಾ ಅಂತ. ಸೊ ಅವ್ರಿಗೆ ಅಲ್ಲಿ ಹೇಳಿದ್ರು, ನಿನ್ನಂತ ಒಂದು ಸ್ಟ್ರಾಂಗ್ ಪ್ಲೇಯರ್ ಬೇಕು, ನೀನು ಈ ಮನೆಗೆ ಅಗತ್ಯ, ಸೊ ನೀನು ಹೋಗ್ಬಾರ್ದು ಅಂತ. ಬಟ್ ಎಲ್ಲೋ ಒಂದ್ ಕಡೆ ತುಕಾಲಿ ಅವರು ಆ ಒಂದು ಪದಗಳನ್ನ ಅಥವಾ ಕೆನ್ಕೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ನನ್ನ ಒಂದು ಜರ್ನಿ ಇನ್ನಷ್ಟು ಈಸಿ ಆಗ್ತಿತ್ತು ಅಂತ ಅನ್ಸುತ್ತೆ. ಕಾರ್ತಿಕ್ ಜೊತೆ ಜಗಳಕ್ಕೆ ಕಾರಣ ಆಗಿತ್ತು ಏನು ಅಂತ ಕೇಳ್ತಾ ಇದ್ದೀರಾ? ಕಾರ್ತಿಕ್ ಅವ್ರ ಜೊತೆ ನನ್ಗೆ ಅದೇ, ಕಾರ್ತಿಕ್ ಅವರು ಒಂದು ರ್ಯಾಪು ಅಂತ ಬಂದಾಗ ಚೆನ್ನಾಗಿದ್ರು ಮಾತಾಡಿದೆ, ನಾವು ಒಂದು ಟೀಮಲ್ಲಿ ಒಟ್ಟಿಗೆ ಆಡಿದ್ವಿ ಲೈಕ್ ಸೆಕೆಂಡ್ ವೀಕ್. ಕಾರ್ತಿಕ್ ಅವರು ನನಗೆ ಎಲ್ಲೋ ಒಂದ್ ಕಡೆ ಪದೇ ಪದೇ ಕುದುರೆ ಜಿಂಕೆ ಅಂತ ಹೇಳ್ಕೊಂಡು ಒಂದು ಕೆನ್ಕೋ ಒಂದು ಆಟಿಟ್ಯೂಡ್ ನಂಗೆ ಇಷ್ಟ ಆಗಿರ್ಲಿಲ್ಲ. ಒಂದು 2-3 ಸರಿ ಹೇಳಿದ್ದೆ ಕೂಡ ಅವ್ರಿಗೆ, ಈ ತರ ಹೇಳ್ಬೇಡಿ, ನನ್ನ ಹೆಸರು ಅಸ್ತಿಕ್ ಅವಿನಾಶ್ ಶೆಟ್ಟಿ ಅಂತ ಇದೆ, ನಿಮ್ಗೆ ಅಸ್ತಿಗೂ ಕರಿಬೋದು, ಅವಿನಾಶು ಕರಿಬೋದು, ಅಥವಾ ಅವಿನೂ ಕರಿಬೋದು, ಅಥವಾ ಶೆಟ್ರೆ ಅಂತಾನೂ ಕರಿಬೋದು, ಬಟ್ ಇದು ಬೇಡ, ಫನ್ನಿಗೆ ಅಂತ ಮಾಡಿದಂಥ ಟಾಸ್ಕ್ ಏನಿದೆ ಅದ್ರಲ್ಲಿ ಮಾಡೋಣ ಟಾಸ್ಕ್, ಅದನ್ನ ನಾನು ಮಾಡಿದ್ದೀನಿ. ಸೊ ಅದನ್ನ ಚೆನ್ನಾಗಿ ಕೂಡ ಹೇಳಿದ್ದೆ ಅವ್ರಿಗೆ. ಆದ್ರೂ ಕಾರ್ತಿಕ್ ಅವರು ಕೆಲವೊಂದ್ ಕಡೆ ಅವರೊಂದು ವೆರಿ ಏನ್ ಹೇಳ್ತಾರೆ ಕ್ಲೆವರ್ ಪ್ಲೇಯರ್ ಅವರು. ಅವರಿಗೆ ಎಲ್ಲಿ ಗೊತ್ತಾಗತ್ತೆ ಒಬ್ಬ ಪ್ಲೇಯರು ಓಕೆ ಈಗ ಅವನಿಗೆ ಮೊಮೆಂಟಮ್ ಸಿಗ್ತಾ ಇದೆ, ಈಗ ಇವನು ಮೇಲ್ ಬರ್ತಾನೆ ಅನ್ನೋ ಒಂದು ಅವ್ರಿಗೆ ಎಲ್ಲಿ ಐಡಿಯಾ ಸಿಗತ್ತೆ ಅಲ್ಲೇ ಅವರು ಹೊಡಿಯಕ್ಕೆ ಟ್ರೈ ಮಾಡ್ತಾರೆ. ಸೊ ಟಾಸ್ಕ್ ಅಂತ ಬಂದಾಗ ಅವರು ಓಕೆ ಇವನ್ನ
ನನ್ಗೆ ಗೊತ್ತು ಇವನ್ಗೆ ಏನು ಹೇಳಿದ್ರೆ ಇವನು ಇರಿಟೇಟ್ ಆಗ್ತಾನೆ, ಯಾಕಂದ್ರೆ ನನ್ಗೆ ಮುಂದೆನೂ ಹೇಳಿದ್ದೆ. ಸೊ ಅದನ್ನ ಹೇಳಿ ಜಿಂಕೆ ಎಗರಬೇಡ, ಜಿಂಕೆ ಮೇಲ್ ಬರಬೇಡ, ಜಿಂಕೆ ನೆಗಿಬೇಡ ಅಂತೆಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದಾಗ ನಿಜವಾಗ್ಲೂ ಕೋಪ ಬಂದ್ಬಿಡ್ತು. ಒಂದು ಲೆವೆಲಲ್ಲಿ ಕೋಪ ಬಂದಿದ್ದು ಯಾಕಂದ್ರೆ ನನ್ನ ಆಟದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಬಗ್ಗೆನೂ ಓಕೆ, ಅದ್ರ ಬಗ್ಗೆನೂ ಓಕೆ, ಬಟ್ ಅಲ್ಲಿ ಆಟದ ಬಗ್ಗೆ ನೀನು ಕಲರ್ ಹಿಡ್ಕೊಂಡು ಎಗರಬೇಡ ಅದು ಇದು ಅಂತ ಹೇಳಿದಾಗ ನಾನು ಮುಂದೆ ಮುಂದೆ ಬಂದು ಅವ್ರು ಜಿಂಕೆ ಜಿಂಕೆ ಅಂತ ಹೇಳಿ ಓಕೆ ಜಿಂಕೆಗೆ ಎಷ್ಟು ಮಾಡಕ್ಕಾಗತ್ತೆ ಅಂತ ಹೇಳಿದಾಗ ಜಿಂಕೆ ರೊಚ್ಚಿಗೆದ್ರೆ ಸಿಂಹನೇ ಆಗೋದಂತ ನನ್ಗೆ ಅವ್ರು ತೋರಿಸ್ಬೇಕಾಗಿತ್ತು. ಅದನ್ನ ನಾನು ಆಕ್ಷನ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ 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 ಒಂದು ಒಂದು ಏನು ಟಿಫ್ ಏನಾಯ್ತು ಅಥವಾ ಜಗಳ ಏನಾಯ್ತು, ಅದಕ್ಕೆ ಅದೇ ಕಾರಣ ಅದು.